विश्व में प्रत्यक्षता का नगाड़ा बजाने वाले ಶಾಂತ ಸ್ವರೂಪ ಭವ. ಬಾಬಾ ಹೇಳ್ತಾ ಇದ್ದಾರೆ, ಶಾಂತಿಯ ಶಕ್ತಿಯ ಮೂಲಕ ವಿಶ್ವದಲ್ಲಿ ಪ್ರತ್ಯಕ್ಷತೆಯ ನಗಾರಿಯನ್ನು ಬಾರಿಸುವಂಥವರು, ಶಾಂತಿಯ ಶಕ್ತಿಯ ಮೂಲಕ ವಿಶ್ವದಲ್ಲಿ ಪ್ರತ್ಯಕ್ಷತೆಯ ನಗಾರಿ ಬಾರಿಸುವಂಥವರು ಶಾಂತ ಸ್ವರೂಪರು ಆಗಿರಿ. ವಿವರಣೆ: ಗಾಯಾ ಹುआ है साइंस के ऊपर साइलेंस की जीत न की वाणी की. ಅದಕ್ಕೆ ಗಾಯನ ಮಾಡಲಾಗ್ತದೆ. ವಿಜ್ಞಾನದ ಮೇಲೆ ಶಾಂತಿಯ ವಿಜಯ. ವಿಜ್ಞಾನದ ಮೇಲೆ ಶಾಂತಿಯ ವಿಜಯ. ವಿಜ್ಞಾನದ ಶಕ್ತಿಗಿಂತಲೂ ಶಾಂತಿಯ ಶಕ್ತಿ ಏನಿದೆ ಹೆಚ್ಚು ಬಲವಾನಾಗಿದೆ. ಅದಕ್ಕೆ ವಾಣಿಯದ್ದಲ್ಲ, जितना समय वह संपूर्णता समीप आती जाएगी उतना ऑटोमेटिक आवाज में अधिक आने से वैराग्य आता जाएगा. ಸಂಪೂರ್ಣತೆ ಸಮೀಪ ಎಷ್ಟೆಷ್ಟು ಬರ್ತೇವೆ ಅಷ್ಟು ಆಟೋಮೆಟಿಕ್ ಆಗಿ ಶಬ್ದದ ಮೇಲೆ ಹೆಚ್ಚು ವೈರಾಗ್ಯ ಬರ್ತದೆ. जैसे अभी चाहते हुए भी आदत आवाज में ले आती है, वैसे चाहते हुए भी आवाज से परे हो जाएंगे. ಒಂದು ಸಮಯ ಈ ರೀತಿ ಬರ್ತದೆ. ಈಗ ಯಾವ ರೀತಿ ಅಭ್ಯಾಸ ಆಗ್ಬಿಟ್ಟದೆ ಶಬ್ದದಲ್ಲಿ ಬರೋದು, ಶಬ್ದದಲ್ಲಿ ಬರುವಂಥದ್ದು ಸ್ವಾಭಾವಿಕ ಅಭ್ಯಾಸ ಆಗಿದೆಯೋ ಅದೇ ರೀತಿ ಶಬ್ದದಿಂದ ದೂರ ಇರುವಂಥದ್ದು ಸ್ವಾಭಾವಿಕ ಅಭ್ಯಾಸ ಆಗ್ತದೆ. ಪ್ರೋಗ್ರಾಮ್ ಬನಾಕರ್ ಆವಾಜ್ ಮೇ ಆಯೇಂಗೆ. ಪ್ರೋಗ್ರಾಮ್ ಮಾಡಿ ಇಂಥ ಪ್ರೋಗ್ರಾಮ್ ಇದ್ದಾಗ ಮಾತ್ರ ಶಬ್ದದಲ್ಲಿ ಬರ್ತೀವಿ, ಉಳಿದ ಸಮಯದಲ್ಲಿ ಶಬ್ದದಿಂದ ಭಿನ್ನ ಇರ್ತೀವಿ. ಆ ರೀತಿ ಅಭ್ಯಾಸ ಮಾಡ್ತೀವಿ. जब यह चेंज दिखाई दे तब समझो अब विजय का नगाड़ा बजाने वाला है. ಅದಕ್ಕೆ ಯಾವಾಗ ಈ ಒಂದು ಪರಿವರ್ತನೆ ಕಂಡು ಬರ್ತದೋ ಆಗ ತಿಳ್ಕೊಳ್ರಿ, ಈಗ ವಿಜಯದ ನಗಾರಿ ಬಾರಿಸುವಂಥದ್ದು ಇದೆ. इसके लिए जितना समय मिले शांत स्वरूप स्थिति में रहने के अभ्यासी बनो. ಅದಕ್ಕಾಗಿ ಎಷ್ಟು ಸಮಯ ನಮಗೆ ಸಿಗ್ತದೋ ಅಷ್ಟು ಶಾಂತ ಸ್ವರೂಪ ಸ್ಥಿತಿಯಲ್ಲಿರುವಂತಹ ಅಭ್ಯಾಸಿಗಳು ಆಗಿರಿ. ಸ್ಲೋಗನ್ ಇದೆ, जीरो बाप के साथ रहने वाले ही ಹೀರೋ ಪಾತ್ರಧಾರಿಗೆ. ಜೀರೋ ತಂದೆಯ ಜೊತೆಗೆ ಇರುವಂಥವರೇ ಹೀರೋ ಪಾತ್ರಧಾರಿಗಳು. ಯಾವಾಗಲೂ ನಮ್ಮ ಮನಸ್ಸು ಬುದ್ಧಿಯಿಂದ ಏನಿರ್ಬೇಕ್ರಿ? ಜೀರೋ ತಂದೆಯ ಜೊತೆಗೆ ಇರಬೇಕು. ಬಾಬಾನು ಬಿಂದು, ನಾನು ಬಿಂದು, ಬಾಬಾನು ಬಿಂದು, ನಾನು ಬಿಂದು. ಎಲ್ಲಿ ಏರಲಿ, ಕೂಡ್ಲಿ, ಹೋಗ್ಲಿ, ಉಳ್ಕೊಳ್ಳಿ, ಏನೇ ಇದ್ರೂ ಬಾಬಾ ನನ್ನ ಜೊತೆಗಿದ್ದಾರೆ. ಬಾಬಾ ಜೀರೋ, ನಾನು ಹೀರೋ. ಅದಕ್ಕೆ ಬಾಬಾ ಹೇಳ್ತಾರೆ, ಜೀರೋ ತಂದೆಯ ಜೊತೆಗೆ ಇರುವಂಥವರೇ ಮುಖ್ಯ ಪಾತ್ರಧಾರಿಗಳು, ಅರ್ಥಾತ್ ಹೀರೋ ಪಾತ್ರಧಾರಿಗಳು. ಅದಕ್ಕೆ ಬಾಬಾ ಹೇಳ್ತಾರೆ, ಶಾಂತಿಯ ಶಕ್ತಿಯ ಮೂಲಕ ವಿಶ್ವ ಪ್ರತ್ಯಕ್ಷತೆಯ ನಗಾರಿಯನ್ನು ಬಾರಿಸುವಂಥವರು ಶಾಂತ ಸ್ವರೂಪರು ಆಗಿರಿ. ತಮ್ಮ ಶಕ್ತಿಶಾಲಿ ಮನಸ್ಸಾದ್ವಾರ ಸಕಾಶ ಕೊಡುವಂಥ ಸೇವೆಯನ್ನು ಮಾಡಿ. ವರ್ತಮಾನ ಸಮಯ ವಿಶ್ವ ಕಲ್ಯಾಣ ಮಾಡೋದಕ್ಕಾಗಿ ಸಹಜ ಸಾಧನ ನಮ್ಮ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆ. ವಿಶ್ವದ ಕಲ್ಯಾಣ ಮಾಡಬೇಕು ಅಂತಂದರೆ ಸಹಜ ಸಾಧನ ಅಂತಂದರೆ ಸಂಕಲ್ಪದ ಏಕಾಗ್ರತೆ. ಆ ಏಕಾಗ್ರತೆಯ ಮೂಲಕ ಸರ್ವ ಆತ್ಮಗಳ ಅಲೆದಾಡ್ತಾ ಇರುವಂಥ ಬುದ್ಧಿಯನ್ನು ಏಕಾಗ್ರ ಮಾಡೋದಕ್ಕೆ ಸಾಧ್ಯ ಇದೆ. ನಮ್ಮ ಏಕಾಗ್ರತೆಯ ಮೂಲಕ ಅಲೆದಾಡ್ತಾ ಇರುವಂತಹ ಅನೇಕ ಆತ್ಮಗಳ ಮನಸ್ಸನ್ನು ಏಕಾಗ್ರ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಸಾರೆ ವಿಶ್ವದಲ್ಲಿ, ಇಡೀ ವಿಶ್ವದಲ್ಲಿ ಸರ್ವ ಆತ್ಮಗಳ ವಿಶೇಷ ಇದೇ ಇಚ್ಛೆ ಇದೆ, ಅಲೆದಾಡುವಂತಹ ಬುದ್ಧಿಯನ್ನು ಏಕಾಗ್ರ ಮಾಡಬೇಕು, ಅಲೆದಾಡುವಂತಹ ಬುದ್ಧಿಯನ್ನು ಏಕಾಗ್ರ ಮಾಡಬೇಕು ಅನ್ನೋದೇನೇ ಇಚ್ಛೆ ಇದೆ. ಹಾಗೂ ಮನಸ್ಸು ಚಂಚಲತೆಯಿಂದ ಏಕಾಗ್ರ ಆಗ್ತದೆ. ಹಾಗೂ ಮನಸ್ಸನ್ನು ಕೂಡ ಚಂಚಲ ಇತ್ತು ಅಂತಂದರೆ ಏಕಾಗ್ರ ಆಗ್ತದೆ. ಯಹ ವಿಶ್ವಕ್ಕೆ ಮಾಂಗ್ ಚಾಹನ ತಬ್ ಪೂರಿ ಕರ್ ಸಕೆಂಗೆ. ಇದು ವಿಶ್ವದ ಬೇಡಿಕೆ ಅಥವಾ ಇಚ್ಛೆ, ಆಗನೇ ಪೂರ್ಣ ಮಾಡೋದಕ್ಕೆ ಸಾಧ್ಯ ಇದೆ. ಜಬ್ ಏಕಾಗ್ರ ಹೋಕರ್ ಮನಸಾ ಶಕ್ತಿಯೋ ಕಾ ದಾನ ದೇಂಗೆ. ಯಾವಾಗ ಏಕಾಗ್ರ ಆಗಿ ಮನಸಾ ಶಕ್ತಿಗಳ ದಾನವನ್ನು ಕೊಡ್ತೀರಿ ಆಗ ವಿಶ್ವದ ಬೇಡಿಕೆ ಪೂರ್ಣ ಆಗ್ತದೆ. ವಿಶ್ವದ ಬೇಡಿಕೆ ಏನಿದೆ ರೀ? ಏನಂತ ಬಾಬಾ? ಮನಸ್ಸಿನ ಏಕಾಗ್ರತೆ. ವಿಶ್ವದ ಬೇಡಿಕೆ ಏನದ? ಎಲ್ಲರೂ ಇಚ್ಛೆ ಪಡೋದೇನಂದರೆ ಮನಸ್ಸಿನ ಏಕಾಗ್ರತೆ. ಒಂದ್ಸರಿ ಧರ್ಮ ಸಮ್ಮೇಳನ ಇದ್ದಾಗ
ದಾದಾಜಿಯವ್ರ ಎದುರುಗಡೆ ಎಷ್ಟೆಲ್ಲ ಸ್ವಾಮೀಜಿಗಳು ಕೆಳಗಡೆ ಮಕ್ಕಳಂಗೆ ಕೂತ್ಕೊಂಡಿದ್ರು. ಮಕ್ಕಳಂಗೆ ಕೂತ್ಕೊಂಡು ಅವ್ರೇನು ಹೇಳಿದರು, ಮನಸ್ಸು ಏಕಾಗ್ರ ಮಾಡುವಂಥ ವಿಧಿಯನ್ನು ಹೇಳ್ರಿ ಅಂತ ದಾದಿ ಅವರಿಗೆ ತಿಳಿಸಿದರು. ನಾವು ಆತ್ಮ, ನಮ್ಮೆಲ್ಲರ ತಂದೆ ಪರಮಾತ್ಮ, ನಾನು ಬಿಂದು, ನನ್ನ ತಂದೆನೂ ಬಿಂದು. ಈ ಒಂದೇ ಸಂಕಲ್ಪದಲ್ಲಿ ಸ್ಥಿತ ಆಗಿರುವಂಥ ಅಭ್ಯಾಸ ಎಷ್ಟು ಮಾಡ್ತೀವಿ, ಆಗ ಮನಸ್ಸು ಏನಾಗ್ತದೆ, ಏಕಾಗ್ರ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜಗತ್ತಿನವರ ಇಚ್ಛೆ ಏನು ಅಂತಂದರೆ ಏಕಾಗ್ರ ಆಗಬೇಕು, ಮನಸ್ಸಿನ ಏಕಾಗ್ರತೆ ಬೇಕು. ಅದಕ್ಕೆ ಮನಸ್ಸಿನ ಏಕಾಗ್ರತೆ ಬೇಕು ಅಂತಂದರೆ, ಆ ಚಂಚಲತೆ ಮುಕ್ತ ಆಗಬೇಕು ಅಂತಂದರೆ ನಮ್ಮ ಶಕ್ತಿಶಾಲಿ ಮನಸ್ಸಿನ ಸಂಕಲ್ಪಗಳ ಮುಖಾಂತರ ಏಕಾಗ್ರತೆ ಆಗೋದಕ್ಕೆ ಸಾಧ್ಯ ಆಗ್ತದೆ. ಓಂ ಶಾಂತಿ.